ತಂದೆ ಮಗ ಮೊಮ್ಮಗ ಅವರೆಲ್ಲ ನಿಂತ್ಕೊತಾ ಇದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಬಿಜೆಪಿಲಿ ಇಲ್ವಾ? ಯಡಿಯೂರಪ್ಪನ ಮಕ್ಕಳು ಯಾರು, ಯಾವ ಪಾರ್ಟಿಯವರು? ಅವರು ಬಿಜೆಪಿಯವರಲ್ವಾ? ಬಸವರಾಜ ಬೊಮ್ಮಾಯಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಯಾರು ಅವರು? ಬಿಜೆಪಿಯವರು. ಕುಮಾರಸ್ವಾಮಿ, ದೇವೇಗೌಡ ಅವ್ರ ಮಕ್ಕಳೆಲ್ಲ ನಿಂತ್ಕೊಂಡಿರಲಿಲ್ಲ, ಯಾರು ಅವರು? ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ, ಪದ್ಧತಿ ಏನು ಅಂತಂದ್ರೆ, ಯಾರಾದ್ರೂ ಮಧ್ಯದಲ್ಲಿ ಸತ್ತೋದ್ರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕ ಬಂದಿರ್ತಕ್ಕಂಥ. ಈಗ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ಅವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವರು ಶಿವಶಂಕರಪ್ಪನ ಮನೆಯವರಲ್ವಾ? ಆಮೇಲೆ ಬಾಗಲಕೋಟೆಯಲ್ಲಿ HY ಮೇಟಿ ಅವರು ಕಾಲ ಆದರು, ಅವ್ರ ಮಗನಿಗೆ ಕೊಟ್ಟಿದ್ದೀವಿ, ಉಮೇಶನ್ಗೆ. ಕಾಂಗ್ರೆಸ್ನಲ್ಲಿ ಯಾವಾಗಲೂ ಕೂಡ ಯಾರಾದರೂ ಸತ್ತೋದ್ರೆ ಮಧ್ಯದಲ್ಲಿ ಅವ್ರ ಮಕ್ಕಳಿಗೆ ಉಪಚುನಾವಣೆಯಲ್ಲಿ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಪದ್ಧತಿ. ಅದರಿಂದ ಹಾಗೆ ಮಾಡ್ತಾ ಇದ್ದೀವಿ. ಅದರಿಂದ ಈ ಬಿಜೆಪಿಯವರು JDSನವರು ಹೇಳ್ತಕ್ಕಂಥ ಮಾತುಗಳಲ್ಲಿ ಸತ್ಯಾಂಶ ಇಲ್ಲ. ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥ ವಿಚಾರಗಳು ಇವು. ಇದನ್ನ ತಿಳ್ಕೋಬೇಕಾಗ್ತದೆ. ಅದರಿಂದ ನಾವು ಸಮರ್ಥ ಒಬ್ಬ ವಿದ್ಯಾವಂತ ಯುವಕ ವಿದೇಶದಲ್ಲಿ ಓದ್ಕೊ ಬಂದಿದ್ದಾರೆ. ಇವ್ರಿಗೆ ಯೋಗ್ಯತೆ ಇಲ್ವಾ? ಯೋಗ್ಯತೆ ಇಲ್ವಾ? ಶಾಸಕರಾಗ್ಲಿಕ್ಕೆ ಎಲ್ಲ ಅರ್ಹತೆಗಳು ಕೂಡ ಇದ್ದಾವೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಜನಪ್ರತಿನಿಧಿಗಳಾಗವರು ಜನರ ಜೊತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಜನಪರವಾಗಿರ್ತಕ್ಕಂಥದ್ದು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಯಾಕೆಂತಂದ್ರೆ ನೀವು ಆರಿಸಿ ಕಳಿಸೋದು ಯಾಕೋಸ್ಕರ? ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತ, ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತ ಕಳಿಸೋದು. ನಿಮ್ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಜನಪರವಾಗಿರ್ಬೇಕು, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ಆ ಎಲ್ಲ ಗುಣಗಳು ಕೂಡ ಸಮರ್ಥದಲ್ಲಿ ಇದ್ದಾವೆ ಅಂತಕ್ಕಂಥ ಮಾತುಗಳನ್ನ. ಅದರಿಂದ ಇವರು ಸೂಕ್ತವಾದಂತ ಅಭ್ಯರ್ಥಿ. ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಕರ್ನಾಟಕದಲ್ಲಿ. ಇನ್ನ 2 ವರ್ಷ ಇರ್ತೀವಿ. ಇನ್ನ 2 ವರ್ಷ ಇರ್ತೀವಿ. 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. 28ರಲ್ಲೂ ಕೂಡ. ಯಾಕೆ ಅಂತಂದ್ರೆ ಬಿಜೆಪಿಯವರು ಸುಳ್ಳು ಹೇಳಿ ಅಪಪ್ರಚಾರ ಮಾಡ್ತಕ್ಕಂಥವ್ರು. ಇವರೆಲ್ಲರೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡೋದು. ಏನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದು. ಆಗ 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 ವಿರೋಧ ಮಾಡಿದವರು ಯಾರು? ನಿಮ್ಗೆ ಇದು ಕೊಡ್ಬೇಡಿ, ಶಕ್ತಿ ಯೋಜನೆಯಲ್ಲಿ ಬಸ್ನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಬಿಜೆಪಿ. ನಿಮ್ಗೆ 2,000 ರೂಪಾಯಿ ತಿಂಗಳಿಗೆ ಕೊಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಅನ್ನಭಾಗ್ಯ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಬಿಜೆಪಿ. ಯುವ ನಿಧಿ ಕಾರ್ಯಕ್ರಮ ಮಾಡಬಾರ್ದು ಅಂತ ಯೋಚನೆ ಮಾಡಿದವರು ಯಾರು? ಯುವ ನಿಧಿ ಯಾರಿಗೆ? ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಗ್ರಾಜುಯೇಟ್ಸ್ಗಳಿಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಕೊಡ್ತಾ ಇರೋದು ಯಾರು? ಕಾಂಗ್ರೆಸ್ ಸರ್ಕಾರ.
ಮತ್ತೆ ಇದನ್ನೆಲ್ಲ ವಿರೋಧ ಮಾಡಿದವರು ಯಾರು?